ಭಾರತ ಪಾಕಿಸ್ತಾನದ ಸಂಘರ್ಷದ ಮಧ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಒಂದು ಆಗ್ತಾ ಇದೆ. ಪ್ರತಿ ದಾಳಿಯನ್ನ ತೀವ್ರ ಮಾಡಿದಂತಹ ಹಿನ್ನೆಲೆಯಲ್ಲಿ, ಪ್ರತಿ ದಾಳಿ ತೀವ್ರ ಆದಂತಹ ಹಿನ್ನೆಲೆಯಲ್ಲಿ ಅತಿ ದೊಡ್ಡವಾದಂತಹ ಒಂದು ಬೆಳವಣಿಗೆಯೂ ಕೂಡ ನಡೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಭಾರತದ ಜೊತೆ ಮಾತುಕತೆಗೆ ಪಾಕಿಸ್ತಾನ ಯತ್ನವನ್ನ ಮಾಡಿದೆ. ಭಾರತದ ಮಿಲಿಟರಿ ಡಿಜಿಎಂಒ ಸಂಪರ್ಕಿಸಿದ ಪಾಕಿಸ್ತಾನ ಸೇನೆ. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಸಂಪರ್ಕಿಸಿದ ಪಾಕಿಸ್ತಾನ. ಪ್ರತಿ ದಾಳಿ ತೀವ್ರಗೊಂಡಂತಹ ಬೆನ್ನಲ್ಲೇ ಪಾಕಿಸ್ತಾನ ಈಗ ಮಾತುಕತೆಗೆ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಜೊತೆಗಿನ ಮಾತುಕತೆಯ ಬಗ್ಗೆ ಕೇಂದ್ರದ ಮೂಲಗಳಿಂದಲೇ ಮಾಹಿತಿಗಳು ಬರ್ತಾ ಇದೆ. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಸಂಪರ್ಕಿಸಿದ ಪಾಕಿಸ್ತಾನ. ಪಾಕಿಸ್ತಾನದ ಡಿಜಿಎಂಒ ಮೂಲಕ ಭಾರತದ ಜೊತೆ ಮೊದಲ ಮಾತುಕತೆ ಅನ್ನುವಂತಹ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಉದ್ವಿಗ್ನತೆಯನ್ನ ಕಡಿಮೆ ಮಾಡುವ ವಿಚಾರವಾಗಿ ಡಿಜಿಎಂಒ ಜೊತೆ ಚರ್ಚೆ ಆಗ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಇಂತಹ ಬೆಳವಣಿಗೆ ಆಗಿರುವಂತದ್ದು. ಭಾರತೀಯ ಸೇನೆಯ ಜೊತೆ ಚರ್ಚೆ ಮಾಡೋದಿಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನ ಪಡ್ತಾ ಇದೆ. ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಗೆ ಭಾರತದಿಂದ ತಕ್ಕ ಪ್ರತಿದಾಳಿ ಆಗ್ತಾ ಇದೆ. ಪ್ರತಿದಾಳಿ ತೀವ್ರಗೊಂಡಂತಹ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಬುದ್ಧಿ ಬಂತ. ಈಗ ಪಾಕಿಸ್ತಾನ ಮಾತುಕತೆಗೆ ಮುಂದಾಗ್ತಾ ಇದೆ. ಭಾರತದ ಮಿಲಿಟರಿ ಡಿಜಿಎಂಒ ಸಂಪರ್ಕ ಮಾಡಿದೆಯಂತೆ ಪಾಕಿಸ್ತಾನ ಸೇನೆ. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರನ್ನ ಸಂಪರ್ಕ ಮಾಡಿದೆಯಂತೆ ಪಾಕಿಸ್ತಾನ. ಕಳೆದ 4 ದಿನದಿಂದಲೂ ಕೂಡ ಗಡಿ ಭಾಗದಲ್ಲಿ ಸಂಘರ್ಷದ ಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಉಲ್ಬಣ ಆಗ್ತಾ ಇದೆ. ಭಾರತದಿಂದ ಪ್ರತಿದಾಳಿಯೂ ಕೂಡ ತೀವ್ರಗತಿಯಲ್ಲಾಗ್ತಾ ಇದೆ. ಇದರ ಬೆನ್ನಲ್ಲಿ ಆಗಿರುವಂತಹ ಬೆಳವಣಿಗೆ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ನಿಜಕ್ಕೂ ಪಾಕಿಸ್ತಾನ ಭಾರತದ ಜೊತೆ ಮಾತುಕತೆಗೆ ಮುಂದಾಗ್ತಾ ಇದೆಯಾ? ಅತಿ ದೊಡ್ಡ ಡೆವಲಪ್ಮೆಂಟ್ ಇದು. ಕೇಂದ್ರ ಸರ್ಕಾರದ ಮೂಲಗಳ ಪ್ರಕಾರ ಪಾಕಿಸ್ತಾನ ಭಾರತದ ಮಿಲಿಟರಿ ಅಧಿಕಾರಿಗಳನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತೀಯ ಸೇನೆಯ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮಾಡುವಂತಹ ಪ್ರಧಾನ ನಿರ್ದೇಶಕರಿಗೆ ಈಗ ಪಾಕಿಸ್ತಾನದ ಡಿಜಿಎಂಒ ಕರೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೇಂದ್ರ ಸರ್ಕಾರದ ಮೂಲಗಳಿಂದ ಸ್ಪಷ್ಟ ಆಗ್ತಾ ಇದೆ. ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕರೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಈ ಬೆಳವಣಿಗೆಯಾಗಿದೆ. ಅಂದರೆ ಪಾಕಿಸ್ತಾನ ಭಾರತದ ಜೊತೆಗೆ ಡಿಎಸ್ಕಲೇಷನ್ ಮಾಡುವಂತಹ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ ಆರಂಭವಾಗಿ ಇದು 4ನೇ ದಿನ. 3 ದಿನಗಳ ಕಾಲ ನಿರಂತರವಾಗಿ ಭಾರತದ ಜೊತೆ ಸಂಘರ್ಷವನ್ನು ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಇವತ್ತು ಪಾಕಿಸ್ತಾನದ 8 ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ಪ್ರತಿದಾಳಿಯನ್ನು ಯಾವಾಗ ತೀವ್ರಗೊಳಿಸ್ತು, ಇದು ಯುದ್ಧಕ್ಕೆ ಟರ್ನ್ ಆಗುತ್ತೆ ಇಡೀ ಸಂಘರ್ಷ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥವಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಭಾರತದ ಜೊತೆ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಭಾರತದ ಡಿಜಿಎಂಒ ಇಂಡಿಯನ್ ಆರ್ಮಿಯ ಹೆಡ್ ಆಫೀಸ್ನಲ್ಲಿರ್ತಾರೆ ಮತ್ತು ಇಡೀ ಸೇನಾ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಿಲಿಟರಿ ಅಧಿಕಾರಿ, ಲೆಫ್ಟಿನೆಂಟ್ ಜನರಲ್ ಮಟ್ಟದ ಅಧಿಕಾರಿ ಈ ಹುದ್ದೆಯಲ್ಲಿರ್ತಾರೆ. ಅವರನ್ನು ಸಂಪರ್ಕಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋಣ ಅನ್ನುವಂತಹ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಭಾರತೀಯ ಸೇನೆ ಇದರ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅಂದರೆ ಒಂದು ಮಾತುಕತೆಗೆ ಒಂದು ಚಾನಲ್ ಅಂತೂ ಓಪನ್ ಆಗಿದೆ ಅನ್ನೋದು ಈ ಮೂಲಕ ಸ್ಪಷ್ಟ ಆಗುತ್ತೆ. ಭಾರತ ಮೊದಲಿನಿಂದನೂ ಹೇಳ್ತಾ ಇದೆ, ಪಾಕಿಸ್ತಾನ
ತನ್ನ ದಾಳಿಯನ್ನು ನಿಲ್ಲಿಸಿದರೆ ಭಾರತ ನಿಲ್ಲಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಇಡೀ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆ ಶುರುವಾಗಿದ್ದೇ ಪಹಲ್ಗಾಮ್ನ ದಾಳಿಯಿಂದ. ಪಹಲ್ಗಾಮ್ನ ದಾಳಿಗೆ ಸಂಚು ರೂಪಿತವಾಗಿದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನೇ ಈ ಸಂಚನ್ನು ರೂಪಿಸಿದ್ದ. ಕಾರಣ ಆತ ಅಕ್ಟೋಬರ್ಗೆ ನಿವೃತ್ತಿ ಆಗ್ತಾನೆ. ತನ್ನ ಆಡಳಿತವನ್ನು, ತನ್ನ ಅಧಿಕಾರವನ್ನು, ಹಿಡಿತವನ್ನು ಬಿಗಿಗೊಳಿಸಬೇಕು ಅನ್ನುವ ಕಾರಣದಿಂದಾಗಿ ಭಾರತದ ಮೇಲೆ ಈ ರೀತಿಯಾದಂತಹ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯನ್ನು ಮಾಡಿಸಿ ಸಂಘರ್ಷದ ವಾತಾವರಣವನ್ನು ನಿರ್ಮಿಸಿ ಇಡೀ ಪಾಕಿಸ್ತಾನದ ಆಡಳಿತವನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಆಸಿಮ್ ಮುನೀರ್ ಮಾಡಿದ್ದ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈಗ ಪಾಕಿಸ್ತಾನಕ್ಕೆ ಭಾರತದ ಅಪ್ರೋಚ್ಗಳು ಈ ಹಿಂದೆ ನಡೆದಂತಹ ಉಗ್ರ ದಾಳಿಗೆ ಕಂಪೇರ್ ಮಾಡಿದ್ರೆ ಈಗಿನ ಭಾರತದ ಅಪ್ರೋಚ್ ತುಂಬ ಬದಲಾಗಿದೆ. ಈ ಹಿಂದೆ 2008ರಲ್ಲಿ ಮುಂಬೈ ದಾಳಿಯಾದಾಗ, ಅದಕ್ಕೂ ಮೊದಲು ಪಾರ್ಲಿಮೆಂಟ್ನ ಮೇಲೆ ದಾಳಿಯಾದಾಗ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ದಾಳಿಯನ್ನು ಕೈಗೊಳ್ಳೋದಕ್ಕೆ ಹಿಂಜರಿದಿತ್ತು. ಯಾವಾಗ ಉರಿ ದಾಳಿಯಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಪುಲ್ವಾಮಾ ಆದ ನಂತರ ಏರ್ ಸ್ಟ್ರೈಕ್ ಆಯಿತು. ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಆಪರೇಷನ್ ತುಂಬ ದೊಡ್ಡದು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನು, ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ನಿರ್ದಾಕ್ಷಿಣ್ಯವಾದ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಸ್ಪಷ್ಟವಾದ ಅರಿವಿದೆ, ಒಂದು ವೇಳೆ ಈ ಯುದ್ಧವನ್ನು, ಈ ಉದ್ವಿಗ್ನತೆಯನ್ನು ಮುಂದುವರಿಸ್ಕೊಂಡು ಹೋದರೆ ನಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥವಾಗ್ತಿದೆ. ಆ ಕಾರಣಕ್ಕಾಗಿ ಈಗ ಭಾರತದ DGMO ಅನ್ನು ಪಾಕಿಸ್ತಾನದ DGMO ಅಧಿಕಾರಿ ಸಂಪರ್ಕಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಈಗಷ್ಟೇ ಪ್ರಧಾನಿ ನಿವಾಸಕ್ಕೆ 3 ಪಡೆಗಳ ಸೇನಾ ಮುಖ್ಯಸ್ಥರುಗಳು ಬಂದಿದ್ದಾರೆ. ಅವರ ಜೊತೆಗೆ ಪ್ರಧಾನಿ ಶಶಿ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.